ನಮಸ್ಕಾರ ವಿದ್ಯಾರ್ಥಿಗಳೇ. ಒಂದು ರೈಲು ಬಂಡಿ ಅಥವಾ ದೊಡ್ಡ ಕ್ರೇನ್ ನಿಂತಲ್ಲೇ ಸ್ಟಾರ್ಟ್ ಆಗಬೇಕಾದ್ರೆ ಅದಕ್ಕೆ ಆರಂಭದಲ್ಲೇ ಅತಿ ಹೆಚ್ಚು ಶಕ್ತಿ ಅಥವಾ ಹೈ ಸ್ಟಾರ್ಟಿಂಗ್ ಟಾರ್ಕ್ ಬೇಕಾಗುತ್ತದೆ. ಅದಕ್ಕಾಗಿ ನಾವು ಬಳಸುವ ಮೋಟಾರ್ ಈ ಡಿಸಿ ಸೀರೀಸ್ ಮೋಟಾರ್. ಬನ್ನಿ ಇದರ ಪವರ್ ಮತ್ತು ಡೇಂಜರ್ ಎರಡನ್ನೂ ಇವತ್ತು ಟೆಸ್ಟ್ ಮಾಡೋಣ. ಈ ಮೋಟಾರ್ನ ಹೆಸರೇ ಹೇಳುವಂತೆ ಇಲ್ಲಿ ಫೀಲ್ಡ್ ವೈಂಡಿಂಗ್ ಮತ್ತು ಆರ್ಮೇಚರ್ ಒಂದರ ನಂತರ ಒಂದು ಅಂದರೆ ಸೀರೀಸ್ ಆಗಿ ಕನೆಕ್ಟ್ ಆಗಿರುತ್ತವೆ. ಇದರಿಂದ ಏನಾಗುತ್ತದೆ, ಆರ್ಮೇಚರ್ಗೆ ಹೋಗುವ ಅಷ್ಟು ಕರೆಂಟ್ ಫೀಲ್ಡ್ ವೈಂಡಿಂಗ್ ಮೂಲಕವೇ ಹಾದು ಹೋಗುತ್ತದೆ. ಹೀಗಾಗಿ ನಾವು ಮೋಟಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಬಲವಾದ ಕಾಂತೀಯ ಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿಯಾಗಿ ಮೋಟಾರ್ಗೆ ಅಪಾರವಾದ ಟಾರ್ಕ್ ಸಿಗುತ್ತದೆ. ಈ ಪ್ರಯೋಗದ ಸೀಕ್ರೆಟ್ ಮತ್ತು ಅತಿ ದೊಡ್ಡ ಎಚ್ಚರಿಕೆ ಇಲ್ಲಿದೆ. ಡಿಸಿ ಸೀರೀಸ್ ಮೋಟಾರ್ ಮೇಲೆ ಲೋಡ್ ಇಲ್ಲದಿದ್ದರೆ ಅದರ ಸ್ಪೀಡ್ ಕಂಟ್ರೋಲ್ ಮಾಡಲಾರದಷ್ಟು ಜಾಸ್ತಿಯಾಗಿ ಮೋಟಾರ್ ಒಡೆದು ಹೋಗಬಹುದು. ಲೋಡ್ ಕಡಿಮೆ ಇದ್ದರೆ ಸ್ಪೀಡ್ ಜಾಸ್ತಿ, ಲೋಡ್ ಜಾಸ್ತಿ ಇದ್ದರೆ ಸ್ಪೀಡ್ ಕಡಿಮೆ. ಇದೇ ಇದರ ಸ್ವಭಾವ. ನಾವು ನೈಜ ಮೋಟಾರನ್ನು ಲೋಡ್ ಇಲ್ಲದೆ ಓಡಿಸಬಾರದು. ಆದರೆ ಈ ಟ್ರೇನರ್ ಕಿಟ್ನಲ್ಲಿ ನಾವು ಸುರಕ್ಷಿತವಾಗಿ ಸಿಮ್ಯುಲೇಷನ್ ಮಾಡುತ್ತಿದ್ದೇವೆ. ಆದ್ದರಿಂದ ಭಯವಿಲ್ಲದೆ ವೋಲ್ಟೇಜ್ ಅನ್ನು ನಿಧಾನವಾಗಿ ಏರಿಸಿ ಕರೆಂಟ್ ಮತ್ತು ಸ್ಪೀಡ್ ಹೇಗೆ ಬದಲಾಗುತ್ತದೆ ಎಂದು ಗಮನಿಸೋಣ. ಬನ್ನಿ ಶುರು ಮಾಡೋಣ. ಡಿಯರ್ ಟ್ರೈನೀಸ್, ಈಗ ಮಿಷನ್ ಟ್ರೈನರಲ್ಲಿ ನೀವು ಡಿ ಸಿ ಶಂಟ್ ಮೋಟ್ರನ್ನ ಹೆಂಗೆ ರನ್ ಮಾಡೋದು ಅಂತ ತಿಳ್ಕೊಂಡ್ರೆ, ಈಗ ನೀವು ನೆಕ್ಸ್ಟ್ ಎಕ್ಸ್ಪೆರಿಮೆಂಟು ಡಿ ಸಿ ಸೀರೀಸ್ ಮೋಟ್ರ್ ಆಗಿ ಯಾವ ರೀತಿ ಇದೇ ಮೋಟ್ರನ್ನ ಡಿ ಸಿ ಸೀರೀಸ್ ಮೋಟ್ರ್ ಆಗಿ ಮಾಡೋದು ಯಾವ ರೀತಿ ಅನ್ನೋದನ್ನು ತಿಳ್ಕೊಳ್ಳೋರಂತೆ. ಸೊ ಇಲ್ಲೂ ಕೂಡ ನಾವು 2 ಪಾಯಿಂಟ್ ಸ್ಟಾರ್ಟ್ರ್ ಬದಲಾಗಿ ಏನು ಯೂಸ್ ಮಾಡ್ತಾಯಿದ್ದೀವಿ, ಡಿ ಸಿ ಡ್ರೈವನ್ನು ಯೂಸು ಮಾಡ್ತಾಯಿದ್ದೀವಿ. ಡಿ ಸಿ ಡ್ರೈವನ್ನು ಯೂಸ್ ಮಾಡೋದ್ರಲ್ಲಿ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದರೆ, ಜಸ್ಟ್ ಓನ್ಲಿ ಎ ಕನೆಕ್ಷನ್ ಮಾತ್ರ, ಅಂದರೆ ಆರ್ಮೇಚರ್ ಕನೆಕ್ಷನ್ಸನ್ನು ಮಾತ್ರ ಯೂಸ್ ಮಾಡ್ತೀವಿ. ಎಫ್ ಕನೆಕ್ಷನ್ಸನ್ನು ನಾವು ಯೂಸು ಮಾಡಲ್ಲ. ಗೊತ್ತಾಯ್ತಾ? ಯಾಕೆ ಅಂದರೆ ಇಲ್ಲಿ ಜಸ್ಟ್ ಸೀರೀಸ್ ಫೀಲ್ಡ್ನ ನಮಗೆ ಆರ್ಮೇಚರ್ಗೆ ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಸೊ ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಸಪ್ಲೈ ಬೇಕಾಗಿರ್ತಕ್ಕಂಥದ್ದು. ಶಂಟ್ ಫೀಲ್ಡ್ ವೈಂಡಿಂಗ್ ಇಲ್ದಲೇ ಇರೋದ್ರಿಂದ ಇಲ್ಲಿಗೆ ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಲಿಕ್ಕೆ ನಮಗೆ ಇದರ ಅವಶ್ಯಕತೆ ಇಲ್ದಲೇ ಇರೋದ್ರಿಂದ ನಾವು ಅದನ್ನು ಯೂಸು ಮಾಡಲ್ಲ. ಗೊತ್ತಾಯ್ತಾ? ಇದನ್ನ ಯಾಕೆ ಸೀರೀಸ್ ಮೋಟಾರ್ ಅಂತ ಕರಿತೀವಿ? ಇಲ್ಲಿ ನೋಡಿ, ದಪ್ಪಗಿರುವ ಫೀಲ್ಡ್ ವೈಂಡಿಂಗ್ ಮತ್ತು ಆರ್ಮೇಚರ್ ಎರಡೂ ಒಂದಕ್ಕೊಂದು ಸೀರೀಸ್ ಆಗಿ ಅಂದ್ರೆ ಒಂದೇ ಸಾಲಿನಲ್ಲಿ ಕನೆಕ್ಟ್ ಆಗಿರುತ್ತವೆ. ಇದರಿಂದಾಗಿ ಲೋಡ್ ಕರೆಂಟ್ ಎಷ್ಟಿರುತ್ತದೆಯೋ ಅಷ್ಟೇ ಕರೆಂಟ್ ಫೀಲ್ಡ್ ವೈಂಡಿಂಗ್ ಮೂಲಕವೂ ಹರಿಯುತ್ತದೆ. ಇದೇ ಇದರ ಸ್ಪೆಷಾಲಿಟಿ. ಸೊ ಈಗ ನಿಮ್ಮ ಸರ್ಕ್ಯೂಟಲ್ಲಿ ಬರ್ಸಿರೋ ಹಂಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಫಸ್ಟು ಸಪ್ಲೈ ವೈರನ್ನು ಕೊಡಬೇಕು. ನಮ್ಮ ಡಿ ಸಿ ಡ್ರೈವ್ಗೆ ಎ ಸಿ ಸಪ್ಲೈಯನ್ನು ಕೊಡಬೇಕು. ಫ್ರಮ್ ಎನ್ನಿಂದ ಬಂದಿದ್ದನ್ನು ನಾನೇನು ಮಾಡಿದೆ, ಎನ್ನಿಗೆ ಕೊಟ್ಟೆ ಇಲ್ಲಿ ಇನ್ಪುಟ್ ಎ ಸಿ ಸಪ್ಲೈಗೆ. ಸೊ ಇಲ್ಲಿಂದ ಒಂದು ಫೇಸನ್ನು ತೊಗೊಂಡಿದ್ದೀನಿ. ಸರ್ ಯಾಕೆ ಯಾವಾಗಲೂ ಬಿ ಫೇಸೇ ತೊಗೊತೀರಾ, ವೈ ಫೇಸಿಗೆ ತೊಗೊಳ್ಳಿ ಸರ್. ಓಕೆ, ವೈ ಫೇಸೇ ತೊಗೊಳ್ಳೋಣ. ಸೊ ವೈ ಫೇಸಿಂದ ಬಂದಿದ್ದನ್ನು ವೈ ಫೇಸಿಂದ ಬಂದಿದ್ದನ್ನು ಎಲ್ಲಿಗೆ ಕೊಡ್ತೀವಿ, ಎಲ್ಲಿಗೆ ಕೊಡ್ತೀವಿ. ಸೊ ಈಗ ಡ್ರೈವ್ಗೆ ಎ ಸಿ ಸಪ್ಲೈ ಒಳಗಡೆಗೆ ಹೋಯ್ತು. ಅದರಿಂದ ಡಿ ಸಿ ಸಪ್ಲೈ ಕೊಡೋ ಕೆಲಸ ಅದು ಶುರು ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ತೊಗೊಳ್ಳೋದು ಎ ಕನೆಕ್ಷನ್ನು ಮತ್ತು ಆರ್ಮೇಚರ್ ಕನೆಕ್ಷನ್ನಿಂದ ಮಾತ್ರ. ಡ್ರೈವ್ ಎಯಿಂದ ಬಂದಿದ್ದನ್ನು ನಾನೇನು ಮಾಡ್ತೀನಿ, ಇಲ್ಲಿ ಸೀರೀಸ್ ಫೀಲ್ಡ್ S1 S2 ಅಂತಿದೆ ನೋಡಿ, S1 ಕೊಡ್ತೀನಿ. ಎಲ್ಲಿ ಕೊಡ್ತೀನಿ, S1 ಟರ್ಮಿನಲ್ಗೆ ಕೊಡ್ತೀನಿ. S2 ಇಂದ A1ಗೆ ಶಾರ್ಟ್ ಮಾಡ್ತೀನಿ. S2 ಇಂದ ಏನು ಮಾಡ್ತೀನಿ, A1ಗೆ ಶಾರ್ಟ್ ಮಾಡ್ತೀನಿ. ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮಲ್ಲೂ ಹಿಂಗೆ ತಾನೇ ಇರೋದು. S2 ಇಂದ A1ಗೆ ಶಾರ್ಟ್ ಮಾಡ್ತೀನಿ. ನೆಕ್ಸ್ಟ್ A2 ಇಂದ ಬಂದಿದ್ದು ಡೈರೆಕ್ಟಾಗಿ ಡ್ರೈವ್ ಎ ಟರ್ಮಿನಲ್ಗೆ ಬರುತ್ತೆ. ಗೊತ್ತಾಯ್ತಾ? ಈಗ ಇಲ್ಲಿ ಡ್ರೈವ್ ಟು ಮೋಟ್ರ್ ಕನೆಕ್ಷನ್ ಕಂಪ್ಲೀಟ್ ಆಯಿತು. ಬಟ್ ಆದರೆ ನಾವಿಲ್ಲಿ ಅಮ್ಮೀಟ್ರು ವೋಲ್ಟ್ ಮೀಟ್ರನ್ನ ಕೊಡಲಿಲ್ಲ. ಇಲ್ಲಿ ಅಮ್ಮೀಟ್ರ್ ವೋಲ್ಟ್ ಮೀಟ್ರನ್ನ ಕೊಡಬೇಕು ಅಂದಾಗ ಏನು ಮಾಡ್ತೀರಾ, ಸೊ ನಾವು ಎಯಿಂದ S1ಗೆ ಬಂತಲ್ಲ, ಈ ವೈರನ್ನು ಎಕ್ಸ್ಟೆನ್ಷನ್ ಮಾಡ್ಕೊತೀನಿ. ನೋಡಿ, ಎಯಿಂದ ಕೊಟ್ಟಿರೋದನ್ನ S1 ಕೊಟ್ಟಿರೋದನ್ನ ಎಕ್ಸ್ಟೆನ್ಷನ್ ಮಾಡ್ಕೊತೀನಿ. ಎಕ್ಸ್ಟೆನ್ಷನ್ ಮಾಡಿಕೊಂಡು ಅದನ್ನು ಅಮ್ಮೀಟರ್ ನೆಗೆಟಿವ್ಗೆ ಕೊಡ್ತೀನಿ. ಅಮ್ಮೀಟ್ರ್ ಪಾಸಿಟಿವಿಂದ ಬಂದಿದ್ದನ್ನು ಎ ಕೊಡ್ತೀನಿ. ಅಮ್ಮೀಟರ್
ಪಾಸಿಟಿವಿಂದ ಬಂದಿದ್ದನ್ನು ಎಗೆ ಕೊಡ್ತೀನಿ. ಸೊ ಎಯಿಂದ ಅಮ್ಮೀಟ್ರ್ ಪಾಸಿಟಿವ್ಗೆ ಹೋಯ್ತು, ಅಮ್ಮೀಟ್ರ್ ನೆಗೆಟಿವಿಂದ ಡೈರೆಕ್ಟಾಗಿ ಬಂದಿದ್ದು S1ಗೆ ಬಂತು. ಸೊ ಈಗ ಅಮ್ಮೀಟ್ರು ಸೀರೀಸ್ ಕನೆಕ್ಷನ್ ಆಯಿತು. ನೆಕ್ಸ್ಟು ವೋಲ್ಟ್ ಮೀಟ್ರನ್ನ ಕೊಡಬೇಕು. ವೋಲ್ಟ್ ಮೀಟ್ರು ಪ್ಲಸ್, ಇಲ್ಲಿ ಪೊಲಾರಿಟಿನ ಮಸ್ಟ್ ಆ್ಯಂಡ್ ಶುಡ್ ನೀವು ನೋಡಲೇಬೇಕು. ಎಚ್ಚರಿಕೆ: ಎಸಿ ಸಪ್ಲೈನಲ್ಲಿ ಪ್ಲಸ್ ಮೈನಸ್ ನೋಡುವ ಅಗತ್ಯವಿಲ್ಲ. ಆದರೆ ಇದು ಡಿಸಿ ಪ್ರಯೋಗ. ನೀವು ಮೀಟರ್ನ ಪ್ಲಸ್ ಅನ್ನು ಸಪ್ಲೈ ಪ್ಲಸ್ಗೆ ಮತ್ತು ಮೈನಸ್ ಅನ್ನು ಮೈನಸ್ಗೆ ಕೊಡಲೇಬೇಕು. ಉಲ್ಟಾ ಕೊಟ್ಟರೆ ಮೀಟರ್ನ ಮುಳ್ಳು ಅಂದ್ರೆ ನೀಡಲ್ ಹಿಂದಕ್ಕೆ ಹೋಗಿ ಕಾಯಿಲ್ ಸುಟ್ಟು ಹೋಗುವ ಚಾನ್ಸ್ ಇರುತ್ತೆ. ಹುಷಾರ್. ವೋಲ್ಟ್ ಮೀಟ್ರ್ ಪ್ಲಸ್ಸಿಂದ ಬಂದಿದ್ದನ್ನು ಡ್ರೈವ್ ಔಟ್ಪುಟ್ ಎಗೆ ಕೊಡ್ತೀನಿ. ಡ್ರೈವ್ ಔಟ್ಪುಟ್ ಎಗೆ ಕೊಡ್ತೀನಿ. ಮತ್ತು ವೋಲ್ಟ್ ಮೀಟ್ರ್ ನೆಗೆಟಿವಿಂದ ಬಂದಿದ್ದನ್ನು ಡ್ರೈವ್ ಔಟ್ಪುಟ್ ಎ ಟರ್ಮಿನಲ್ಗೆ ಕೊಡ್ತೀನಿ. ಎಲ್ಲಿ ಕೊಡ್ತೀನಿ? ಎ ಟರ್ಮಿನಲ್ಗೆ ಕೊಡ್ತೀನಿ. ಸೊ ವೋಲ್ಟ್ ಮೀಟ್ರ್ ಕನೆಕ್ಷನ್ನು ಏನಾಯಿತು, ನಮಗೆ ಕಂಪ್ಲೀಟು ಆಯಿತು. ಈಗ ನಾನು ಆನ್ ಮಾಡ್ತೀನಿ. ಈಗ ಮೋಟ್ರನ್ನ ಏನು ಮಾಡ್ತೀನಿ? ಆನ್ ಮಾಡ್ತೀನಿ. ಆನ್ ಮಾಡಬೇಕು ಅಂದರೆ ಇನ್ಪುಟ್ ಸಪ್ಲೈಯನ್ನು ಫಸ್ಟು ಆನ್ ಮಾಡಿ. ಈ ಸಪ್ಲೈ ಆನ್ ಮಾಡಿದ್ರೆ ಮಾತ್ರ ಡ್ರೈವ್ಗೆ ಸಪ್ಲೈ ಹೋಗೋದು. ಎಲ್ಲ 0 ನಮಗೆ ಡಿ ಸಿ ಮೀಟ್ರ್ 0 ತೋರಿಸ್ತಾ ಇದೆಯಾ? ನೋಡಿ ಏನು ತೋರಿಸ್ತಾ ಇದೆ? 0 ತೋರಿಸ್ತಾ ಇದೆ. ಇಲ್ಲಿ ವೋಲ್ಟೇಜು 0, ಕರೆಂಟು 0. ಈಗ ನೀವೇನು ಮಾಡಿ, ಡ್ರೈವ್ನ ರೊಟೇಟು ಮಾಡಿ ವೇರಿಯಬಲ್ ವೋಲ್ಟೇಜ್ನ. ಸೊ ನೋಡಿ ಮೋಟ್ರ್ ರೊಟೇಟ್ ಆಗಲಿಕ್ಕೆ ಶುರು ಆಯಿತಾ? ನೋಡಿ ಇಲ್ಲಿ ಗಮನ ಇಡಬೇಕು. ಇಲ್ಲಿ ನಾವು ಸೀರೀಸ್ ಮೋಟ್ರನ್ನ ವಿತೌಟ್ ಲೋಡ್ ಆನ್ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಲೋಯರ್ ವೋಲ್ಟೇಜೇ ಕೊಡಬೇಕು. ಹೈಯರ್ ವೋಲ್ಟೇಜ್ ಕೊಡಬೇಕು ಅಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಏನು ಮಾಡಬೇಕು? ಲೋಡಿಂಗನ್ನು ಕೊಡಬೇಕು. ಈಗ ನಾನು ಜಸ್ಟ್ ಎಷ್ಟು ವೋಲ್ಟೇಜ್ ಕೊಟ್ಟಿದ್ದೀನಿ? 26 ವೋಲ್ಟ್ಸ್ ಕೊಟ್ಟಿದ್ದೀನಿ. 1.37 ಆಮ್ಸ್ ಕರೆಂಟ್ ತೊಗೊತಾ ಇದೆ. ಸೊ ನಾನು ಇನ್ನೊಂದು ಸ್ವಲ್ಪ ಕೊಟ್ಟರೆ ಸ್ಪೀಡ್ ರೈಸ್ ಆಗಿಬಿಡುತ್ತೆ ಸಡನ್ನಾಗಿ. ನೋಡಿ 27 ಕೊಟ್ಟರೆ ಸ್ಪೀಡ್ ರೈಸ್ ಆಗೋಯ್ತು. ಕಾಣಿಸ್ತಾಯ್ತಾ? ಸೊ ನೀವೇನು ಮಾಡಬೇಕು? ಸ್ವಲ್ಪ ಲೋಡಿಂಗನ್ನು ಕೊಡಬೇಕು. ಸ್ವಲ್ಪ ಏನು ಕೊಡಬೇಕು? ಮೋಟ್ರಿಗೆ ಲೋಡಿಂಗನ್ನು ಕೊಡಬೇಕು. ನೋಡಿ ಲೋಡಿಂಗ್ ಕೊಟ್ಟಾಗ ಸ್ಪೀಡ್ ಸ್ವಲ್ಪ ಕಮ್ಮಿ ಆಯಿತಾ? ಸೊ ಕರೆಂಟ್ ರೇಟಿಂಗ್ ಅಲ್ಲಿ ಜಾಸ್ತಿ ಆಯ್ತು ನೋಡಿ. 1.5 ಇದ್ದಿದ್ದು 2.5 ಆಯಿತು. ಸೊ ಲೋಡನ್ನು ಕೊಟ್ಟು ಈಗೇನು ಮಾಡಿ, ನೀವು ಸ್ಪೀಡನ್ನು ವೇರಿ, ವೋಲ್ಟೇಜ್ ಅಪ್ಲೈನ ವೇರಿ ಮಾಡಿ, ಲೋಡ್ನ ಹಂಗೆ ಸ್ವಲ್ಪ ಇನ್ಕ್ರೀಸು ಮಾಡ್ಕೊಂಡು 2.5 ಆಮ್ಸ್ ತನಕ ಲೋಡ್ ಕೊಟ್ಕೊಳ್ಳಿ. ಈಗ ನಾನು 100 ವೋಲ್ಟ್ಸನ್ನು ಕೊಡ್ತೀನಿ. ನೋಡಿ ಎಷ್ಟು ವೋಲ್ಟ್ಸ್ ಕೊಟ್ಟೆ? 100 ವೋಲ್ಟ್ಸ್ ಕೊಟ್ಟೆ. ಸೊ ಮೋಟ್ರು ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಓಡ್ತಾ ಇದೆ. ಈಗ ಅರ್ಥ ಆಯ್ತಾ? ಗೊತ್ತಾಯ್ತದು. ಫುಲ್ ವೋಲ್ಟೇಜ್ ಕೊಡಬಾರ್ದು. ಯಾಕೆ ಅಂದರೆ ಫುಲ್ ಅಬ್ನಾರ್ಮಲ್ ಸ್ಪೀಡ್ಗೆ ಹೋಗುತ್ತೆ. ಇದು ಬಹಳ ಅಪಾಯಕಾರಿ. ಡಿಸಿ ಸೀರೀಸ್ ಮೋಟರನ್ನು ಯಾವತ್ತೂ ಬೆಲ್ಟ್ ಇಲ್ಲದೆ ಅಥವಾ ಲೋಡ್ ಇಲ್ಲದೆ ಆನ್ ಮಾಡಬಾರದು. ಕಾರಣ ಇಲ್ಲಿದೆ. ಈ ಮೋಟರ್ನಲ್ಲಿ ಲೋಡ್ ಇಲ್ಲದಿದ್ದರೆ ಫ್ಲಕ್ಸ್ 0 ಆಗಿಬಿಡುತ್ತದೆ. ಯಾವಾಗ ಫ್ಲಕ್ಸ್ 0 ಆಗುತ್ತೋ ಸ್ಪೀಡ್ ಕಂಟ್ರೋಲ್ ಸಿಗದೆ ಮೋಟರ್ ಕಿತ್ತು ಹೋಗುವಷ್ಟು ಜೋರಾಗಿ ತಿರುಗುತ್ತದೆ. ಅದಕ್ಕೆ ಟ್ರೈನರ್ ಕಡಿಮೆ ವೋಲ್ಟೇಜ್ ಕೊಡುತ್ತಿದ್ದಾರೆ. ಫುಲ್ ವೋಲ್ಟೇಜನ್ನು ಇಲ್ಲಿ ಕೊಡಬಾರ್ದು. ಗೊತ್ತಾಯ್ತಾ? ಸೊ ನೋಡಿ ಕೊಡ್ತೀನಿ. ಕೊಟ್ಟರೆ ನಿಮ್ಗೆ ಹೆಂಗೆ ತೋರಿಸುತ್ತೆ ನೋಡಿ ಸ್ಪೀಡು. ನೋಡಿ ಫುಲ್ ವೈಬ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ಹಾಗಾಗಿ 100 ವೋಲ್ಟ್ಸ್ ಮ್ಯಾಕ್ಸಿಮಮ್ ಕೊಡಿ. 100ರಿಂದ 110 ವೋಲ್ಟ್ಸನ್ನು ಮಾತ್ರ ಕೊಡಿ. ಅದು ಸೇಫರ್ ಸೈಡಲ್ಲಿ ಇರುತ್ತೆ. ಸೊ ಲೋಡ್ನ ಬೇಕಾದ್ರೆ ಇನ್ಕ್ರೀಸ್ ಮಾಡಿ ವೋಲ್ಟೇಜ್ನ ಕೊಡಿ. ನೋಡಿ ಲೋಡ್ ಕೊಟ್ಟರೆ ಸ್ಪೀಡ್ ಕಮ್ಮಿ ಆಯಿತು. ಇವಾಗ ಬೇಕಾದ್ರೆ ರೈಸ್ ಮಾಡ್ತಾ ಹೋಗಿ. ಈಗ ಮಾತ್ರ ಲೋಡ್ ಕೊಡ್ತಾ ಹೋಗಿ, ರೈಸ್ ಮಾಡ್ತಾ ಹೋಗಿ, ಏನು ಪ್ರಾಬ್ಲಮ್ಮು ಆಗಲ್ಲ. ಗೊತ್ತಾಯ್ತಾ? ನೋಡಿ ಸೊ ನೋಡಿ ನೋಡಿ ಫುಲ್ 2.89 100 ಒಂದು ಸ್ವಲ್ಪ ಲೋಡ್ ಕಮ್ಮಿ ಮಾಡ್ರೆ ಕರೆಂಟ್ ರೇಟಿಂಗ್ ಡಿಕ್ರೀಸ್ ಆಗ್ತಾ ಇರುತ್ತೆ, ಸ್ಪೀಡ್ ರೈಸ್ ಆಗ್ತಾ ಇರುತ್ತೆ. ಸೀರೀಸ್ ಮೋಟರ್ನ ಉಪಯೋಗ ಏನು? ಈ ಮೋಟರ್ಗೆ ಹೈ ಸ್ಟಾರ್ಟಿಂಗ್ ಟಾರ್ಕ್ ಇರುತ್ತದೆ. ಅಂದರೆ ಆರಂಭದಲ್ಲೇ ಅತಿ ಹೆಚ್ಚು ಬಲ ನೀಡುತ್ತದೆ. ಇದೇ ಕಾರಣಕ್ಕೆ ಇದನ್ನು ಭಾರ ಎಳೆಯುವ ರೈಲು ಇಂಜಿನ್ಗಳಲ್ಲಿ ಅಂದರೆ ಎಲೆಕ್ಟ್ರಿಕ್ ಟ್ರೈನ್ಸ್ಗಳಲ್ಲಿ ಮತ್ತು ಕ್ರೇನ್ಗಳಲ್ಲಿ ಬಳಸುತ್ತಾರೆ. ಲೋಡ್ ಜಾಸ್ತಿ ಇದ್ದಷ್ಟು ಇದರ ಸ್ಪೀಡ್ ಕಡಿಮೆ ಇರುತ್ತದೆ, ಆದರೆ ಎಳೆಯುವ ಶಕ್ತಿ ಜಾಸ್ತಿ ಇರುತ್ತದೆ. ಗೊತ್ತಾಯ್ತಾ? ಸೊ ಹಾಗಾಗಿ 100 ವೋಲ್ಟ್ಸ್ ಒಳಗಡೆನೇ ಕೊಡಿ. 100 ವೋಲ್ಟ್ಸ್ ಕೊಡಿ ಸಾಕು, ಸಫಿಷಿಯೆಂಟ್.
ಅರ್ಥ ಆಗ್ತಾ ಇದೆಯಾ? ಸೇಫರ್ ಸೈಡಲ್ಲಿರುತ್ತೆ ನಿಮ್ಮ ಮೋಟ್ರೂ, ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಮೋಟ್ರು ಸ್ಪೀಡ್ ಕಂಟ್ರೋಲು ಆಯ್ತು. ಇಲ್ಲಿ ಈಗೇನಾಯಿತು, ಮೋಟಾರ್ ಸ್ಪೀಡ್ ಕಂಟ್ರೋಲು ಆಯಿತು. ಸೊ ಇದು ವೇರಿ ಮಾಡ್ದಂಗೆ ವೋಲ್ಟೇಜು ಕರೆಂಟು ಎರಡನ್ನೂ ಕೂಡ ನೋಡ್ಕೊಳ್ಳಿ. ಟ್ಯಾಕೋಮೀಟ್ರ್ ರೀಡಿಂಗನ್ನು ಕೂಡ ನೋಡ್ಕೊಳ್ಳಿ. ಟ್ಯಾಕೋಮೀಟ್ರ್ ತೊಗೊಳ್ಳಿ, ಎಷ್ಟು ಓಡ್ತಾ ಇದೆ ಅಂತ ನೋಡ್ಕೊಳ್ಳಿ. ಸೊ ನಿಮಗೆ ಎಷ್ಟಿದೆ RPM? 890 RPM ಇದೆ. ಎಷ್ಟಿದೆ? 890 RPM ಇದೆ. ನೋಡಿ, ಲೋಡ್ ಒಂಚೂರು ಕಮ್ಮಿ ಮಾಡಿದ್ರೆ ಹೆಂಗೆ ರೈಸ್ ಆಗುತ್ತೆ ನೋಡಿ, ಕಾಣಿಸ್ತಾ? ನೋಡಿ, 1000 ಒಂದೇ ಸತಿ 1000ಕ್ಕೆ ಹೋಯ್ತು, 1100 ಹೋಯ್ತು, ಜಸ್ಟ್ ಒನ್ ಟರ್ನ್ಗೆ 1200 ಹೋಯ್ತು. ಸೊ ಫುಲ್ ಮ್ಯಾಕ್ಸಿಮಮ್ ಸ್ಪೀಡ್ ಹೋಗೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಪ್ರತಿಯೊಂದು ಲೋಡ್ ಕೊಟ್ಟಾಗ್ಲೂ, ಒಂದೊಂದು ಸತಿ ಲೋಡ್ ಕೊಟ್ಟಾಗ್ಲೂ ಕೂಡ ವೆಯ್ಟು, ಟ್ಯಾಕೋಮೀಟ್ರ್ ರೀಡಿಂಗ್ ಸ್ಪೀಡು ಮತ್ತು ಕರೆಂಟು, ವೋಲ್ಟೇಜು, W1 W2 ಇಷ್ಟು ರೀಡಿಂಗನ್ನು ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡಿಕೊಂಡು ಇದರ ಎಫಿಷಿಯನ್ಸಿ, ಪರ್ಫಾರ್ಮೆನ್ಸ್ ಎಲ್ಲವನ್ನು ನೀವು ಕಂಡು ಹಿಡಿಬೋದು. ಅದೇ ಫಾರ್ಮುಲಾ ಯೂಸ್ ಮಾಡೋದು, ಬೇರೆ ಏನೂ ಅಲ್ಲ. ಸೊ ಡಯಾಮೀಟ್ರ್ ಇರುತ್ತೆ, ಡಯಾಮೀಟ್ರ್ T = W × D × 9.81 ಮತ್ತು ಔಟ್ಪುಟ್ ಪವರ್ = 2π/NT / 60 ಆ್ಯಂಡ್ ಇನ್ಪುಟ್ ಪವರ್ = V × I watts. ಸೊ ಎಫಿಷಿಯನ್ಸಿ ಔಟ್ಪುಟ್ ಬೈ ಇನ್ಪುಟ್ × 100. ಅದೇ ಫಾರ್ಮುಲಾನ ಯೂಸ್ ಮಾಡಿ ಎಫಿಷಿಯನ್ಸಿನ ಕಂಡುಹಿಡಿಯಿರಿ. ಲೆಕ್ಕಾಚಾರ ತುಂಬಾ ಸಿಂಪಲ್. ಇದು DC ಮೋಟರ್ ಆಗಿರುವುದರಿಂದ ಇಲ್ಲಿ ಪವರ್ ಫ್ಯಾಕ್ಟರ್ ಬರುವುದಿಲ್ಲ. ಇನ್ಪುಟ್ ಪವರ್ ಬೇಕಂದ್ರೆ ವೋಲ್ಟೇಜ್ ಮತ್ತು ಕರೆಂಟ್ ಗುಣಿಸಿ ಸಾಕು, V × I. ಔಟ್ಪುಟ್ ಪವರ್ಗೆ ಮಾಮೂಲಿ ಫಾರ್ಮ್ಯುಲಾ 2π/NT / 60. ಇವೆರಡನ್ನೂ ಭಾಗಿಸಿದರೆ ನಿಮಗೆ ಮೋಟರ್ನ ಎಫಿಷಿಯನ್ಸಿ ಸಿಗುತ್ತದೆ. ಸರ್, ಡೈರೆಕ್ಷನ್ ಚೇಂಜ್ ಮಾಡಬೇಕು ಇದಕ್ಕೆ. ಎಸ್, ಇದಕ್ಕೂ ಕೂಡ ಡೈರೆಕ್ಷನ್ ಚೇಂಜ್ ಮಾಡ್ಬೋದು. ಸೊ ಫುಲ್ಲು 0ಕ್ಕೆ ತೊಗೊಂಬಂದು ವೋಲ್ಟೇಜ್ನ 0 ಮಾಡಿ. ನೋಡಿ, ವೋಲ್ಟೇಜ್ 0 ಆಯಿತು, ಕರೆಂಟು 0 ಆಯಿತು. MCBನ ಆಫ್ ಮಾಡಿ. ಇಲ್ಲೂ ಕೂಡ ಏನು ಮಾಡಿ, ಆರ್ಮೇಚರ್ ಕನೆಕ್ಷನನ್ನು ಇಂಟರ್ಚೇಂಜ್ ಮಾಡಿ. A1 ಕೊಟ್ಟಿರೋದನ್ನ A2 ಕೊಡಿ, A2 ಕೊಟ್ಟಿರೋದನ್ನ A1 ಕೊಡಿ. ರಿವರ್ಸ್ ಮಾಡುವುದು ಹೇಗೆ? ಮೋಟರ್ ದಿಕ್ಕು ಬದಲಿಸಲು ಆರ್ಮೇಚರ್ ವೈರ್ಗಳನ್ನು ಅದಲು ಬದಲು ಮಾಡಬೇಕು, ಅಥವಾ ಫೀಲ್ಡ್ ವೈರ್ಗಳನ್ನು ಅದಲು ಬದಲು ಮಾಡಬೇಕು. ಆದ್ರೆ ನೆನಪಿರಲಿ, ಎರಡನ್ನೂ ಒಟ್ಟಿಗೆ ಬದಲಾಯಿಸಿದರೆ ಮೋಟರ್ ತಿರುಗುವ ದಿಕ್ಕು ಬದಲಾಗುವುದಿಲ್ಲ. ಜಸ್ಟ್ ನಿಮಗೆ ಮೋಟ್ರ್ ಇವಾಗ ಆವಾಗಲೇ ಕ್ಲಾಕ್ ವೈಸ್ ತಿರುಗ್ತಿತ್ತು. MCB ಇದನ್ನು ಆನ್ ಮಾಡಿ, ಈಗ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ನೋಡಿ, ಆವಾಗಲೇ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಿತ್ತು, ಈಗ ಕ್ಲಾಕ್ ವೈಸ್ ತಿರುಗಲಿಕ್ಕೆ ಶುರು ಆಯಿತು. ಗೊತ್ತಾದ? ಡೈರೆಕ್ಷನ್ ಚೇಂಜು ಆಯಿತು. ಇದರಲ್ಲೂ ಸ್ಪೀಡ್ ಕಂಟ್ರೋಲ್ ನೀವು ಇಲ್ಲೇ ಮಾಡ್ಬೋದು. ಕರೆಂಟು, ವೋಲ್ಟೇಜು ಎಲ್ಲವನ್ನು ಮೆಷರ್ ಮಾಡ್ಬೋದು. ನೋಡಿ, ಓಕೆನಾ? ಸೊ ಫುಲ್ಲು 0 ಮಾಡಿ, ಆಫ್ ಮಾಡಿ, ಕನೆಕ್ಷನ್ಸನ್ನು ಡಿಸ್ಕನೆಕ್ಟ್ ಮಾಡಿ.